ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಮನೆ ಫೇವ್ರೆಟ್ ಚಿತ್ರಾನ್ನ ವಿತ್ ಕಾಂಬಿನೇಷನ್ ಮೊಸರನ್ನ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಿತ್ರಾನ್ನ ಹಾಗೂ ಮೊಸರನ್ನಕ್ಕೆ ಬೇಕಾದ ಪದಾರ್ಥಗಳು ಹೀಗಿವೆ: ಅರಿಶಿನ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು, ಕಡಲೆ ಬೀಜ, ಹೆಚ್ಚಿರೋ ಕೊತ್ತಂಬರಿ, ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ, ನಿಂಬೆ ಹುಳಿ, ದ್ರಾಕ್ಷಿ ಗೋಡಂಬಿ, ತುರಿದಿರೋ ಕಾಯಿ, ಈರುಳ್ಳಿ. ಕಾಯ್ದಿರುವ ಬಾಂಡಿಗೆ 2 ದೊಡ್ಡ ಚಮಚ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾದ ನಂತರ 1 ಬಟ್ಟಲು ಕಡಲೆ ಬೀಜ ಕೆಂಪಾಗೋವರೆಗೂ ಬಾಡಿಸ್ಕೋಬೇಕು. ಕೆಂಪಾಗಿದ ತಕ್ಷಣ 1 ಬೌಲ್ಗೆ ಕಡಲೆ ಬೀಜ ತಕ್ಕೋಬೇಕು. ನಂತರ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, 3 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಕರಿಬೇವಿನ ಎಸಳು ಹಾಕಿಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಯಾವ ರೀತಿ ಅಂದರೆ ಕಡಲೆಬೇಳೆ ಕೆಂಪಾಗುವ ಹಾಗೆ. ನಂತರ ಹಸಿರು ಮೆಣಸಿನ್ಕಾಯಿ ಹಾಕಬೇಕು. ನಾನಿಲ್ಲಿ 3ರಿಂದ 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಂತರ ಅರಿಶಿನ 1 ಚುಟುಕಿ ಅಥವಾ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಬೇಕು. ನಾನಿಲ್ಲಿ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಇದ್ದರೆ 4 ತೊಗೊಳ್ಳಿ. ದಪ್ಪ ಇತ್ತು ಹಾಗಾಗಿ ನಾನು 3 ತೊಗೊಂಡಿದ್ದೀನಿ. ಈರುಳ್ಳಿ ಕೆಂಪಾಗೋವರೆಗೂ ಬಾಡಿಸಿ. ಬೇಗ ಕೆಂಪಾಗಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಾಡಿಸಿ. ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿ ಕೆಂಪಾಗೋವರೆಗೂ ಬಾಡಿಸ್ಕೋಬೇಕು. ನಂತರ ನಿಂಬೆಹಣ್ಣಿನ ರಸ. ನಾನಿಲ್ಲಿ 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಕಾಯಿ ತುರಿ. ನಾನಿಲ್ಲಿ ಚೂರು ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಅದು ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ 2 ನಿಮಿಷ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿ. ನಂತರ ರುಚಿಯಾದ ಚಿತ್ರಾನ್ನದ ಗೊಜ್ಜು ಸವಿಯಲು ಸಿದ್ಧ. ಇವಾಗ ಮೊಸರನ್ನ ಹೇಗೆ ಮಾಡುವುದು ನೋಡೋಣ ಬನ್ನಿ. ಕಾಯ್ದಿರುವ ಬಾಣಲಿಗೆ 3/4 ಸ್ಪೂನ್ ಎಣ್ಣೆ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 3 ಟೇಬಲ್ ಸ್ಪೂನ್ ಕಡಲೆಬೇಳೆ, 1/4 ಟೇಬಲ್ ಸ್ಪೂನ್ ಅರಿಶಿಣ, 2 ಕರಿಬೇವಿನ ಎಸಳು ಹಾಕಿಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಕಡಲೆಬೇಳೆ ಕೆಂಪಾಗುವ ರೀತಿ ಬಾಡಿಸ್ಕೋಬೇಕು. ಜೊತೆಗೆ ಗೋಡಂಬಿ ನಾನಿಲ್ಲಿ 5 ತೊಗೊಂಡಿದ್ದೀನಿ. ಎಲ್ಲ ಕೆಂಪಾಗುವ ರೀತಿ ಬಾಡಿಸ್ಕೋಬೇಕು. ನಂತರ ಸಣ್ಣದಾಗಿ ಹೆಚ್ಚಿರುವ ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ 3 ತೊಗೊಂಡಿದ್ದೀನಿ. ನಂತರ ದ್ರಾಕ್ಷಿ, ನಂತರ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ನಾನಿಲ್ಲಿ 2 ತೊಗೊಂಡಿದ್ದೀನಿ. ಈರುಳ್ಳಿ ಕೆಂಪಾಗುವ ರೀತಿ ಬಾಡಿಸ್ಕೊತಾ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಕೆಂಪಾದ್ಮೇಲೆ ಸ್ಟವ್ ಆಫ್ ಮಾಡಿ
ಮೊಸರು ಹಾಕೋಬೇಕು. ನಾನಿಲ್ಲಿ 1/4 ಲೀಟ್ರ್ ಮೊಸರು ಹಾಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿಯಾಗಿ ಸವಿಯಲು ಮೊಸರನ್ನು ರೆಡಿ. ಮನೇಲಿ ನಾವು ಹಿಂಗೆ ಮಾಡ್ತೀವಿ, ನಿಮ್ಮ ಮನೇಲಿ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.